9 kilometers P3. What is Pangong? What is P3? ಚಿಕ್ಕ ರೋಡು. ಎಲ್ಲಿದೆ ಗುರು? ಕಾಣಿಸ್ತಾನೆ ಇಲ್ಲ. ಕಾವಟ ಬಂತು ಹೋಗಕ್ಕಿನ್ನು. ಈ ಗಿಜಿ ಮೊನ್ನೆ ಕ್ಲೀನ್ ಇರೋಲ್ಲ, ಅದೇ ಟೆನ್ಷನ್ ಆಗೋದು. ನೋಡಿ ಫಾಸ್ಟ್ ಹೊಟ್ಟೋಗ್ಬೋದು. ಯಾರೋ ಆಕ್ಟಿವ್ ಅಲ್ಲಿ ಬಂದಿದ್ದಾರೆ ನೋಡಿ, ಜುಪಿಟರ್. ಪ್ಯಾಂಗಾಂಗ್ ಲೇಕ್ ಫಸ್ಟ್ ವ್ಯೂ, ಫಸ್ಟ್ ಸೈಟ್ ನೋಡಿ. 3 ಬ್ಲೂ ಗ್ರೀನ್ ಕಾಣಿಸ್ತಿದೆ. ಫಸ್ಟ್ ಸೈಟ್ ಅದೇನೆ. ಸೈಕ್ ಥರ ಇದೆ ಅಲ್ಲ. ಓಡಿಸ್ಕೊಂಬಂದಿರ್ತೀವಿ, ಅಯ್ಯೋ ಏನು ಗುರು ಅಂತ ಬೇಡ. ವ್ಯೂ ನೋಡಿದ ತಕ್ಷಣ ಅಷ್ಟು ದೂರದಿಂದ ಬಂದಿರೋದೇ ಅದಕ್ಕೋಸ್ಕರ ಅಲ್ವಾ. ಫುಲ್ ಚಿತ್ತಲ್ ರೋಡ್ಸ್. ಆ್ಯಕ್ಚುಲಿ ಅಷ್ಟೊಂದು ಕೋಲ್ಡ್ ಇಲ್ಲ, ಮೋಸ್ಟ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ಆಗ್ಬೋದೇನೋ, ನೋಡೋಣ. ಫುಲ್ ಆಫ್ ರೋಡ್ ಪ್ಯಾಚ್, ಫುಲ್ಲು ಸ್ಟ್ರೇಟ್ ರೋಡ್ ಅದು. ಮೌಂಟೇನ್ ಕೆಳಗೇನೆ ನೀರು. ಸೊ ಇಲ್ಲಿಂದ ಆಲ್ಮೋಸ್ಟ್ ಕ್ಲೀನಾಗೇ ಇರುತ್ತೆ. ಸೊ ಪ್ಯಾಂಗಾಂಗ್ 16 16 ಕಿಲೋಮೀಟ್ರ್ ಅಂದರೆ 16 ಹೋಗ್ತಾ ಬರ್ತಾ ಇರುತ್ತೆ. ಸೊ ಅಲ್ಲಿಗೆ ಸರಿ ಹೋಗುತ್ತೆ 30 ಕಿಲೋಮೀಟ್ರು. ಸೊ ರೇಂಜ್ 200. ನಾವು ಡೆಸ್ಟಿನೇಷನ್ ಕರೆಕ್ಟಾಗಿ ರೀಚ್ ಆಗ್ತೀವಿ ಪೆಟ್ರೋಲ್ ಇಟ್ಕೊಂಡಿರೋ ಪೆಟ್ರೋಲಲ್ಲಿ. ಇಲ್ಲಾಂದರೆ ಸ್ವಲ್ಪ ಮುಂಚೆ ಖಾಲಿ ಆಗುತ್ತೆ ಡೆಸ್ಟಿನೇಷನ್, ಸ್ವಲ್ಪ ಮುಂಚೆ. ನಂಗೆ ಗೊತ್ತಿರೋಂಗೆ ನೋಡೋಣ. ಬೇರೆ ಗಾಡಿಗಳದ್ದು ಗೊತ್ತಿಲ್ಲ, ನನ್ನ ಗಾಡಿ ಕತೆ ನಾನು ಹೇಳ್ತಾಯಿದ್ದೀನಿ. ಏನು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡೋರು ಗುರು, ಸೀರಿಯಸ್ಲಿ. ಯಾರು ಮಿನಿಸ್ಟ್ರೋ, ಯಾರು ಇನ್ಫ್ಲೂಯೆನ್ಸ್ ಏನೋ ಗೊತ್ತಿಲ್ಲ. ಸೆಂಟ್ರಲ್ ಹತ್ರನೇ ಇರುತ್ತೆ ಇದು. ಸ್ಟೇಟ್ಗೆಲ್ಲ ಬಂದರೆ ಇಷ್ಟು ಚೆನ್ನಾಗೆಲ್ಲ ಮಾಡೋಲ್ಲ. ಏನು ಬ್ಯೂಟಿಫುಲ್ ಆಗಿದೆ. ಸೊ ನೋಡಿ, ಫೈನಲಿ ಪ್ಯಾಂಗಾಂಗ್ ಲೇಕ್. ವೆಲ್ಕಮ್ ಟು ಮಾಡೆಲ್ ವಿಲೇಜ್ ಪೋಭಾರ್ಗ್. ಮೇಲ್ಗಡೆಯಿಂದನೂ ಕಾಣಿಸಿರೋದು, ಬಟ್ ಇಷ್ಟು ಹತ್ರದಿಂದ ಕಾಣಿಸಿರಲ್ಲ. ಅಲ್ಲಿ ಯಾರೋ ಆರನ್ ಮಾಡಿ ಹೇಳಿದ್ರು, ಬಟ್ ನೋಡಿದೆ ಬೋರ್ಡು ಕಾಣಿಸ್ತು. ಯಾವುದೋ ವಿಲೇಜ್ಗೆ ಹೋಗುತ್ತೆ, ಪೋಭಾರ್ಗ್ ವಿಲೇಜ್ ಅಂತ. ಮೇಲ್ಗಡೆ ಹೋದರೆ ಪ್ಯಾಂಗಾಂಗ್. ಇನ್ಫ್ಯಾಕ್ಟ್ ಇಲ್ಲೂ ಉಳ್ಕೊಳ್ಳೋದು, ಬರೀ ಇಲ್ಲೇನಾದ್ರು ಆಪ್ಷನ್ ಇದೆ, ಇಲ್ಲೂ ಕೂಡ ಉಳ್ಕೊಬೋದು ನೀವು. ಇಲ್ಲಿ 5,000 ರೂಪಾಯಿ 6,000 ರೂಪಾಯಿ ಹೇಳ್ತಾರೆ ಒಂದು ನೈಟ್ಗೆ. ನೋಡಿ, ಆ ಮೋಡ ಬಂದಿರೋ ಶೇಡ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ವಿಡಿಯೋ ದೊಡ್ಡದಾಗ್ಬೋದು, ಬಟ್ ಇಟ್ಸ್ ಓಕೆ. ಆದಷ್ಟು ನಾನು ಮಾತಾಡ್ದಿರೋದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ವ್ಯೂ ಮಾತ್ರ ಕ್ರೇಜಿ ಆಗಿದೆ, ಅದಕ್ಕೋಸ್ಕರ ಆದರೂ ನೋಡ್ಬೇಕು. ಲುಕಂಗ್ ಆಗೋಯ್ತು ಬೈ ದ ವೇ. ಸೊ ಕೀರ್ತಿ ಚಕ್ರ ಬೆಟಾಲಿಯನ್. ಸೊ ಇದು ಯಾವುದೋ ಒಂದು ಆರ್ಮಿ ಬೇಸ್ ಕ್ಯಾಂಪ್, ಆರ್ ಮೇ ಬಿ ಎಸ್ ಆರ್ಮಿ ಬೇಸ್ ಕ್ಯಾಂಪ್, ಕರೆಕ್ಟ್. ಚೈನಾ ಬಾರ್ಡ್ರ್ ಕಾಣುತ್ತೆ, ನೋಡೋಣ. ಚಾರ್ಲಿ, ಓ ನೋಡಿ, ಆರ್ಮಿ ಅವ್ರದ್ದೆಲ್ಲ ಬೋಟ್ಗಳು ಏನು ಸೆಕ್ಸಿಯಾಗಿ ಕಾಣ. ಕಲರೇ ಒಂಥರ, ಅದು ಒಂಥರ ಗ್ರೇ, ಅದು ಒಂಥರ ಗ್ರೇ ಅದು. ಓ ಫೈನಲಿ ಬ್ರೋ. Pangong Lake.
ಬ್ಯೂಟಿಫುಲ್. ಉಳಜ್ಜಿ ರೋಡ್ ನೋಡ್ಕೊಂಬಾರ ನೋಡಿ, ಅಲ್ಲಿ ಬ್ಲೂ, ಇಲ್ಲೊಂಥರ ಬ್ಲೂ, ಇಲ್ಲೊಂಥರ ಬ್ಲೂ. 3 ಡಿಫ್ರೆಂಟ್ ಕಲರ್ಸ್ ಅಲ್ಲ, 2 ಡಿಫ್ರೆಂಟ್ ಕಲರ್ಸ್ ಆ್ಯಕ್ಚುಲಿ. ಇಲ್ಲಿಂದಾನೆ ಹತ್ರ, ಅಲ್ಲಿಂದ ಕೆಳಗೆ ಇಳಿಸ್ಬಿಟ್ಟು ಅಲ್ಲಿ ಹೋಗಿ ಒಂದು ಶಾರ್ಟ್ ಎತ್ಕೊಂಡು ಜಿಟ್. So you have to walk there ansutta. Absolutely yes, you have to walk there and go. With that the inclinations begin. ಅದು ರೋಡ್ ಇದ್ದಂಗಿದೆ ಇಲ್ಲಿ. ಸೊ ಬಂದ್ವಿ ಪ್ಯಾಂಗಾಂಗ್ ಲೆಗ್ಗೆ. ಬ್ಲಾಗ್ ಸೆಟಪಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಆಲ್ ರೈಟ್, ಸೊ ಫೈನಲಿ ಪ್ಯಾಂಗಾಂಗ್ ಲೆಗ್ ರೀಚ್ ಆಗಿದ್ದೀವಿ. ವಿಂಡ್ ಇರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನ್ಯಾಚುರಲ್ ಆಗಿರಲಿ ಅಂತ ತೋರಿಸ್ತೀನಿ. ಪ್ಯಾಂಗಾಂಗ್ ಲೆಗ್, ದ ಬ್ಯೂಟಿ. ಫೈನಲಿ ವಿ ಮೇಡ್ ಇಟ್. ನಾಟ್ ಸೋ ಕೋಲ್ಡ್, ಬಟ್ ಚಳಿ ಇದೆ ಪಕ್ಕ. ಬಟ್ ಲೆಟ್ಸ್ ಸಿ. ಕಾಣಿಸುತ್ತೆ ನೋಡಿ ಹೆಂಗೆ ಇಲ್ಲಿ. ಸೊ ಮುಗೀತು ಇದು ಪ್ಯಾಂಗಾಂಗು. ಸೊ ಡ್ರೀಮ್ ಅಚೀವ್ಡ್. ಎಲ್ಲರೂ ನೋಡ್ತಾರೆ ಈ ಥರ ಒಳ್ಳೆ ಆನೆ ಥರ ಗಾಡಿ ಹೆಂಗಪ್ಪ ಓಡಿಸ್ತಾನೆ ಇವನು ಅಂತ. ನನಗೆಲ್ಲ ಬರುತ್ತೆ ಅಂತಲ್ಲ, ಬಟ್ ವಾಟ್ ಐ ಕ್ಯಾನ್ ಸೇ ಇಸ್ ಐ ಹ್ಯಾವ್ ಲರ್ನ್ ಥ್ರೂ ಮೈ ಎಕ್ಸ್ಪೀರಿಯನ್ಸ್. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ನನಗೆ ಗೊತ್ತನ್ನೋದಕ್ಕೋಸ್ಕರ ಅಲ್ಲ, ನಿಮ್ಮ ಮೋಟಿವೇಶನ್ಗೋಸ್ಕರ. ಬಿಕಾಸ್ ನಂಗೆ ಲೆಫ್ಟ್ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿದೆ, ರಾಡ್ ಇದೆ, ಅದರ ಒಂದು ಬೋನ್ ಫುಲ್ ಪೀಸ್ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಹೇಳಿದೆ ನಿಮಗೆ. ಸೊ ಬಾಯ್ ಬಾಯ್ ಪ್ಯಾಂಗಾಂಗ್, ಅಂಟಿಲ್ ನೆಕ್ಸ್ಟ್ ಟೈಮ್.
ಎಲಿವೇಶನ್ ನೋಡಿದೆ ಇವಾಗ. ಪ್ಯಾಂಗಾಂಗ್ ಆ್ಯಕ್ಚುಲಿ ಬಂದುಬಿಟ್ಟು ಪ್ಯಾಂಗಾಂಗ್ ಲೇಕು 14,200 ಆ್ಯಂಡ್ ಚೇಂಜ್ ಸಮಥಿಂಗ್ ಆಲ್ಟಿಟ್ಯೂಡ್ ಮೇಲಿರೋದು ಪ್ಯಾಂಗಾಂಗು. ಸೊ ಜಸ್ಟ್ ಮೇಕ್ ಶ್ಯೂರ್ ದಟ್ ದೋಸ್ ಥಿಂಗ್ಸ್ ಆರ್ ದೇರ್. ಹೇ ಏನು ಸುಖ ಸಿಗುತ್ತೋ ಅವ್ರಿಗೆ ಹಂಗೆ ಬಂದರೆ ಮೈ ಮೇಲೆ. ಒಂದು ಸಲ ಏನೋ ಲೈನ್ ಮಿಸ್ ಆಯ್ತಪ್ಪ. ಬಟ್ ಎನಿವೇ ಹೇಳಿದ್ನಲ್ಲ, ಸೊ 14,000 ಚೇಂಜ್ ಮೇಲಿದೆ ಪ್ಯಾಂಗಾಂಗ್ ಲೇಕ್ ಆಲ್ಟಿಟ್ಯೂಡು. ಸೊ ಅದಕ್ಕೋಸ್ಕರ ಲೇಕ್ ಇದ್ರೂ ಕೂಡ ಗಾಳಿ ಬರ್ತಲ್ಲ, ಯಾಕೆ ಚಳಿ ಆಗುತ್ತೆ ಅಂತೆಲ್ಲ ಕ್ವೆಶನ್ಸ್ ಮಾಡ್ತೀವಲ್ಲ. ಇವನ್ ಐ ಹ್ಯಾಡ್ ದಟ್ ಕ್ವೆಶನ್ ಬಿಕಾಸ್ ಆಫ್ ಆಲ್ಟಿಟ್ಯೂಡ್. ಅಷ್ಟು ಆಲ್ಟಿಟ್ಯೂಡ್ ಮೇಲ್ಗಡೆ ಮೌಂಟೇನ್ಸ್ ಮಧ್ಯೆ ಇರೋ ನೀರಿದು, ಇಲ್ಲಿ ಕೆಳಗಡೆ ಎಲ್ಲ ಫುಲ್ ಇದೆ, ವಿಚ್ ಪೊಟೆನ್ಷಿಯಲಿ ಮೀನ್ಸ್ ಯುವರ್ ಟಾಪ್ ಆನ್ ಕಾಶ್ಮೀರ್ ಆರ್ ಇವನ್ ಊಪರ್ ಆರ್ ಇವನ್ ಕ್ಲೋಸರ್ ಟು ಹಿಮಾಚಲ್. ಸೊ ದಟ್ಸ್ ದ ಬ್ಯಾಕ್ಗ್ರೌಂಡ್ ಟು ಇಟ್. ಈ ಥರ ಕೊಳವೆ ಥರ ಮಾಡಿದಾರೆ ಗೊತ್ತಾ, ಹಿಂಗೆ ಇವು ಥರ. ಅದೇನೆಂದರೆ ಮಳೆಗಾಲದಲ್ಲಿ ನೀರು ಹರ್ಕೊಂಡು ಬರುತ್ತೆ ಇಲ್ಲಿವರೆಗೂ, ಫುಲ್ ಎಲ್ಲ ಕವರ್ ಆಗುತ್ತೆ. ಎಷ್ಟು ಥಾಟ್ಫುಲ್ಲಾಗಿ ಮಾಡಿದ್ದಾರೆ ಅಂದರೆ, ಎಲ್ಲರೂ ಇದೇ ಥರ ಇದ್ಬಿಟ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಥರ ಇಟ್ಸ್ ಗೋನಾ ಬಿ ಕ್ರೇಜಿ. ಸ್ವಲ್ಪ ಶೆಕೆ ಆಗ್ತಾಯಿದೆ ನನಗೆ, ಬ್ಯಾಂಗಾಂಗಿಂದ ಬಂದಾಯ್ತಲ್ಲ ಅದಕ್ಕಿರ್ಬೇಕೇನೋ. ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ. ಇರಲಿ, ಏನು ಮಾಡೋಕ್ಕಲ್ಲ, ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ನಿಲ್ಸಿದ್ವಿ. ಇಲ್ಲಿ ನಿಲ್ಸಿದಾಗ ವಿ ಸಾ ದಿಸ್ ರಾಯಲ್ ಎನ್ಫೀಲ್ಡ್ ದಿಸ್ ಒನ್. నైస్నా. ఎయిర్ ప్రెషర్ ఉందా? ఎయిర్ మీ వంటలు చేసుకోవాలి కదా. కాఫీ దిగొచ్చా? బ్రేక్ కదా. సో నిలిచిదిని చూసాను నేను. కారు పైన వెళ్తామా మేము? కారు పైన ಹೋಗಿ ಒಂದು ಕಾಫಿ ಕುಡಿತೀನಿ. ಸೊ ಅಲ್ಲಿ ಸ್ಟಿಕ್ಕರ್ ಅಂಟಿಸ್ದೆ. ಇವಾಗ ಹೊಡ್ತಾ ಇದ್ದೀವಿ. ಇವಾಗ 5:20 ಚಾಂಗ್ಲಾ ಪಾಸ್ಗೆ ಹೋಗ್ಬೇಕು. ಚಾಂಗ್ಲಾ ಪಾಸ್ ಆದಮೇಲೆ ಅಲ್ಲಿಂದ ಪ್ಲೇಸ್ ಬಂದು ಲಾಟು. ಸೊ ಈ ಪ್ಲೇಸ್ ಬಂದುಬಿಟ್ಟು ಯೂಶ್ವಲಿ ಏನು ಮಾಡ್ತೀವಿ, ಸೋಮೇರರಿಗೆ ಹೋಗ್ತಿರಲ್ಲ, ಅದು ಬದಲು ಕಾಟು ಹೋಗ್ಬಿಟ್ರೆ ಬೆಸ್ಟು. ಸೊ ವಿಚ್ ಈಸ್ ಮನಾಲಿ ರೂಟ್ ಇಟ್ ಸೆಲ್ಫ್. ಉಪ್ಸಿ ಹತ್ರ ಬರುತ್ತೆ ಕಾಟು. ಹೊಸದಾಗಿ ಇವಾಗ ಡೆವಲಪ್ ಆಗ್ತಾಯಿದೆ ಪ್ಲೇಸು. ಸೊ ಆಲ್ವೇಸ್ ಬಿ ಸ್ಮಾರ್ಟ್ ಆನ್ ದ್ಯಾಟ್. So that's what I did. So do you should do. ಸೊ ಇಲ್ಲಿಂದ ಬರ್ತೀವಿ. ಇಲ್ಲಿಂದ ಬಂದ್ಬಿಟ್ಟು ಲೆಫ್ಟ್ ಹೊಡ್ಕೋಬೇಕು. ಸಾರಿ, ಇನ್ನೊಂದು ಪಾಸ್ ಕಡೆಗೆ ಹೋಗ್ತಾಯಿದ್ದೀವಿ. ಚಳಿ ಇರುತ್ತೆ ಪಕ್ಕ. ಸಿಗ್ತೀನಿ ಅಲ್ಲೋದು. ರೀಚ್ ಆದಮೇಲೆ ಐಲ್ ಸ್ಟಾರ್ಟ್ ಟಾಕಿಂಗ್. ಸ್ಟೇ ಟ್ಯೂನ್ಡ್. ಮಾತ್ರ ಸೈಕ್ ಆಗ್ತಾಯಿದೆ. ಕೆಳಗಡೆ ಒಂದು ಒಳ್ಳೆ ಸೂಪರ್ ಆಫ್ ರೋಡಿಂಗ್ ಇತ್ತು. 3 to 4 inches ಅಷ್ಟು ಕಲ್ಲು, ದಪ್ಪ ಸೈಜ್ ಕಲ್ಲು ಸರಿಗಿತ್ತು. ಇದರಲ್ಲಿ ಹತ್ತಲಿಲ್ಲ ಗಾಡಿ ವೆಯ್ಟ್ಗೆ. ಆಮೇಲೆ ಮ್ಯಾನ್ಯಲ್ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದೆ. ಫುಲ್ ಕೊಟ್ಟೆ ಥ್ರಾಟ್ಲು. ಸ್ಟಾರ್ಟ್ ಆಯಿತು, ಮತ್ತು ಅದಕ್ಕಾದಷ್ಟು ಆಟೋಮೆಟಿಕ್ಕಾಗಿ ಆನ್ ಆಗೋಯ್ತು ಟ್ರಾಕ್ಷನ್ ಕಂಟ್ರೋಲು. ಅದು ಆ ಥರ ಡಿಸೈನ್ ಮಾಡಿದ್ದಾರೆ. ಪರ್ಮನೆಂಟಾಗೆಲ್ಲ ಆಫ್ ಮಾಡೋಕ್ಕಾಗಲ್ಲ. ಸೊ ಐ ರಿಯಲೈಸ್ ಗಾಡಿ ಆಫ್ ಮಾಡಿಲ್ಲ ನಾನು, ಬಟ್ ಸ್ಟಿಲ್ ಆಗೋಯ್ತಂಗೆ. ಸಿಕ್ಕಾಬಟ್ಟೆ ಟಫೆಸ್ಟ್ ಇದೆ ಇದು ನನಗೆ ಗೊತ್ತಿರೋ ಪ್ರಕಾರ. ಇಷ್ಟು ದಿವಸ ಓಡಿಸಿದ್ರಲ್ಲಿ ದಿಸ್ ಇಸ್ ಕ್ವೈಟ್ ಟಫೆಸ್ಟ್. ಪೀಕ್ಸ್ ಇಲ್ಲ, ಸಖತ್ ಚಾಲೆಂಜಿಂಗು. ಸೊ ದಿಸ್ ಇಸ್ ಫ್ರಮ್ ಸಿಕ್ತಪ್ಪ ರೋಡು ಫೈನಲಿ. ಯಪ್ಪ, ರೋಡಲ್ಲ, ಫ್ಲಾಟ್ ಸರ್ಫೇಸ್. ಇದು ಒಂದೇ ಟೆಕ್ನಿಕ್ಕು. ಹ್ಯಾಂಡಲ್ ಬಾರ್ ಸ್ವಲ್ಪ ಲೂಸಾಗಿ ಇಟ್ಕೊಳ್ಳಿ, ಆಕ್ಸಿಲೇಟರ್ ಕೊಟ್ಕೊಂಡು ಹೋಗ್ತಾರೆ. ಎಷ್ಟು ಸ್ಲೋ ಮಾಡೋಕ್ಕೆ ಹೋಗ್ಬೇಡಿ, ಎಸ್ಪೆಷಲಿ ವೆಯ್ಟ್ ಇದ್ರೆ. ನಂತರ ಪ್ಲಸ್ ಲಗೇಜ್ ಜೊತೆ.
know. क्या यार, आप आ रहे हैं ना? ए ಕಾರ್ ಓಡಿಸ್ದಂಗ ಬೈಕ್ ಓಡಿಸೋದು ಗೂಬೆ ನನ್ನ ಮಗ. ಅಲ್ಲಿ ಆಫ್ ರೋಡಿಂಗಲ್ಲಿ ರೋಡೇ ಸಿಗ್ತಾಯಿಲ್ಲ ಓಡ್ಸೋಕ್ಕೆ. ಎಷ್ಟು ಡಾಗ್ಸ್ ಇದೆ ನೀವು ನೋಟಿಸ್ ಮಾಡಿದ್ರಾ? ಹಾರ್ನ್ ನೋಡಿದ ತಕ್ಷಣ ಎಲ್ಲ ಹೋಗ್ಬಿಡ್ತು ಡಾಗ್ಸ್ ಒಂದೇ ಸಲ. ಎಷ್ಟು ಡಿಪ್ ಇದೆ ಗೊತ್ತಿಲ್ಲ. ಯಪ್ಪ, ಸಾಕ್ಸ್ ಒದ್ದೆ ಆಯಿತು. ವಾಟರ್ ಪ್ರೂಫ್ ಇರಲ್ಲ ಅಲ್ಲ. ಐಸ್ ಮತ್ತೆ ಬಂತು, ಐಸ್ ಕ್ಯಾಂಡಿ. ಸೊ ಹೈಯೆಸ್ಟ್ ಪಾಸ್ ಇದ್ರೆ ಐಸ್ ಕ್ಯಾಂಡಿ ಎಲ್ಲ ಸಿಗುತ್ತೆ. ಅವಾ ಹೊಡಿಯೋ, ಕಮಾನ್ ಜಾಕಿ ಹೊಡಿ, ಬಿಡ್ಬೇಡ. ಫುಲ್ ನೀರು ಹರಿತದೆ ಮೆಲ್ಟಾಗಿ, ಐಸ್ ಮೆಲ್ಟಾಗಿ. ಬಟ್ ಒಂದು ಹುಷಾರಾಗಿರ್ಬೇಕು, ಐಸ್ ಕೂಡ ಇರುತ್ತೆ ಒಂದೊಂದು ಸಲ. ಸೂಪರ್ ಮಗ, ಹೊಡಿಯೋ. ಅದು ಸಡನ್ನಾಗಿ ಏನಕ್ಕಪ್ಪ ಇಷ್ಟೊಂದು ಕೈ ನಂಬಾಗ್ತಿದೆ ಅಂತ ಅಂದ್ಕೊಂಡ್ರೆ ಎಲ್ಲ ಐಸ್ ಕ್ರೀಮ್ ಮೈಮೆ. ಅಲ್ಲಿ ಸಕ್ಕ ಚಳಿ ಇರುತ್ತೆ ನಾವು ಹೊರಟೋಗೋ ಜಾಗ. ಇಲ್ಲಿ ಅದು ನಿಮಗೋಸ್ಕರ ಕಾಂಟೆಂಟ್ ತೋರಿಸ್ಬೇಕು ಅಂತ ತಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ ಅಮ್ಮ ಕಾಪಾಡಪ್ಪ.